108 ದಿನಗಳಿಂದ ನಡೀತಾ ಇದ್ದಂತಹ ಯುದ್ಧ, ಜಗತ್ತಿನ ಟೆನ್ಷನ್ ಅನ್ನು ಜಾಸ್ತಿ ಮಾಡಿದಂತಹ ಯುದ್ಧ, ಮಧ್ಯಪ್ರಾಚ್ಯವನ್ನ ಹೊತ್ತಿ ಉರಿಯುವಂತೆ ಮಾಡಿದಂತಹ ಯುದ್ಧ. ಹೌದು, ಅಮೆರಿಕ, ಇರಾನ್, ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧ ಕೊನೆಗೂ ಕೂಡ ತೆರೆ ಎಳೆಯುವಂತಹ ಕೆಲಸ ಆಗಿದೆ. 14 ಅಂಶಗಳ ಒಪ್ಪಂದಕ್ಕೆ ಟ್ರಂಪ್ ಮತ್ತು ಪೆಜೆಶ್ಕಿಯಾನ್ ಸಹಿಯನ್ನ ಹಾಕಿದ್ದಾರೆ. ಉಭಯ ದೇಶಗಳಿಂದ ಸಹಿಯನ್ನ ಮಾಡಿದಂತಹ ಒಪ್ಪಂದದ ಪತ್ರವನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ನಾಳೆ ಜೆನಿವಾದಲ್ಲಿ ಒಪ್ಪಂದಕ್ಕೆ ಸಹಿ ಮಾಡುವುದಕ್ಕೆ ದಿನಾಂಕ ನಿಗದಿಯಾಗಿತ್ತು. ಒಂದು ದಿನದ ಮೊದಲೇ ಒಪ್ಪಂದಕ್ಕೆ ಸಹಿ ಮಾಡಿದ್ದಾರೆ ಉಭಯ ನಾಯಕರು. ಈ ಮೂಲಕ 108 ದಿನಗಳ ಯುದ್ಧದ ಸಂಘರ್ಷಕ್ಕೆ ಅಧಿಕೃತ ತೆರೆ ಎಳೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಸಹಿ ಹಾಕಿದ ಬೆನ್ನಲ್ಲೇ ಹೊರ್ಮುಜ್ ಜಲಸಂಧಿಯೂ ಕೂಡ ಹಡಗುಗಳ ಓಡಾಟಕ್ಕೆ ಓಪನ್ ಆಗಿದೆ. ಹೊರ್ಮುಜ್ನಿಂದ ತೈಲ ಹೊತ್ತುವ ಹಡಗುಗಳ ಪ್ರಯಾಣ ಯಾವುದೇ ಆತಂಕವಿಲ್ಲದೆ, ಭಯವಿಲ್ಲದೆ ಸಾಗ್ತಾ ಇರುವಂಥದ್ದು. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಡೊನಾಲ್ಡ್ ಟ್ರಂಪ್ ಸಹಿ ಹಾಕ್ತಾ ಇರುವಂತಹ ದೃಶ್ಯ ಇದು. 14 ಅಂಶಗಳ ಒಪ್ಪಂದಕ್ಕೆ ಸಿಗ್ನೇಚರ್ ಹಾಕ್ತಾ ಇರುವಂತಹ ದೃಶ್ಯ ಇದು. ಈ ಮೂಲಕ ಇರಾನ್ ಮೇಲೆ ಸಾರಿದಂತಹ ಯುದ್ಧವನ್ನು ನಾವು ನಿಲ್ಲಿಸ್ತಾ ಇದ್ದೇವೆ. ನಮ್ಮಿಬ್ಬರ ನಡುವೆ ಶಾಂತಿ ಮಾತುಕತೆಯ ಒಪ್ಪಂದವಾಗಿದೆ, ಅದಕ್ಕೆ ನಾವು ಬದ್ಧರಾಗಿದ್ದೇವೆ ಅಂಥೇಳಿ ಎರಡೂ ದೇಶದ ಪ್ರಮುಖ ನಾಯಕರುಗಳು ಈಗ ಸಿಗ್ನೇಚರನ್ನು ಹಾಕುವ ಮೂಲಕ, ಸಹಿಯನ್ನು ಹಾಕುವ ಮೂಲಕ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ಬಟ್ ಎರಡು ದೇಶಗಳ ನಡುವಿನ ಒಪ್ಪಂದ ಸರಿ, ಬಟ್ ಈಗ ಇಸ್ರೇಲ್ ಏನು ಮಾಡುತ್ತೆ ಅನ್ನುವಂತಹ ಟೆನ್ಷನ್ ಮತ್ತು ಭಯ ಇದೆ. ಏಕೆಂದರೆ ಇಸ್ರೇಲ್ನ ಅಧ್ಯಕ್ಷರ ಪ್ರಧಾನಿಯಾದಂತಹ ಬೆಂಜಮಿನ್ ನೆತನ್ಯಾಹು ಈಗಾಗಲೇ ಈ ಒಪ್ಪಂದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಡಿಕಾರಿದ್ದಾರೆ. ಅಮೆರಿಕ ಕೂಡ ಅದಕ್ಕೆ ತಿರುಗೇಟು ಕೊಟ್ಟಿದೆ. ಹಾಗಾಗಿ ಮುಂದೇನಾಗುತ್ತೆ ಅನ್ನುವಂತಹ ಪ್ರಶ್ನೆ ಇದೆ.